ದೇಶದಲ್ಲಿ ಕರ್ನಾಟಕದ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಬಹಳ ಮೆಚ್ಚುಗೆ ಸಿಗ್ತಾ ಇತ್ತು, ಪ್ರಶಂಸೆ ಸಿಗ್ತಾ ಇತ್ತು. ಆದ್ರೀಗ ಇದೇ ಕರ್ನಾಟಕ ಪೊಲೀಸರಲ್ಲಿ ತನಿಖಾ ಗುಣಮಟ್ಟ ಕುಸಿಯುತ್ತಿದೆಯಾ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ. ವರ್ಗಾವಣೆ ಲಾಬಿಯಿಂದ ಪೊಲೀಸ್ ವ್ಯವಸ್ಥೆಯೇ ಹಳಿ ತಪ್ಪಿದೆಯಾ ಎನ್ನುವ ಪ್ರಶ್ನೆ ಇದೆ. ಹೆತ್ತ ತಾಯಿಯಿಂದಲೇ ಮಗು ಕೊಲೆ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಹಿನ್ನೆಲೆ 3 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇದರ ಜೊತೆಗೆ ಕಳೆದೊಂದು ವರ್ಷದಲ್ಲಿ 120ಕ್ಕೂ ಅಧಿಕ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಎನ್ನುವಂತಹ ವರದಿ ಇದೆ. ತನಿಖಾ ವೈಫಲ್ಯದಿಂದ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಹೆಚ್ಚಾಗ್ತಿದೆಯಾ ಎನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ತನಿಖೆಗಿಂತ ವರ್ಗಾವಣೆಯ ಮೇಲೆಯೇ ಅಧಿಕಾರಿಗಳು ಹೆಚ್ಚು ಗಮನ ವಹಿಸುತ್ತಿದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಕರ್ನಾಟಕದ ಪೊಲೀಸ್ ಅಧಿಕಾರಿಗಳ ಕರ್ತವ್ಯದ ಮೇಲೆ ಬಹಳ ಪ್ರಶಂಸೆ ಸಿಗ್ತಾ ಇತ್ತು. ಆದ್ರೆ ಈಗ ಹಲವು ಕರ್ತವ್ಯ ಲೋಪದ ಪ್ರಕರಣಗಳು ದಾಖಲಾಗ್ತಾ ಇದೆ, ಹಲವು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ? ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಮಾಡುವ ಬದಲು ಕೇವಲ ವರ್ಗಾವಣೆಯ ಮೇಲೆ ಗಮನ ಹರಿಸ್ತಿದ್ದಾರಾ? ಖಂಡಿತವಾಗಿ ಪ್ರತೀಕ್ಷಾ, ಯಾಕೆಂತಂದ್ರೆ ಈಗಾಗಲೇ ನೋಡ್ತಾ ಇರಬಹುದು, ಕಾಡ್ಗೋಡಿಯಲ್ಲಿ ಒಂದು ಮಗುವಿನ ಕೊಲೆಯಾದಂತ ಸಂದರ್ಭದಲ್ಲೂ ಕೂಡ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ವಿಳಂಬ ಮಾಡಿದ್ದ ಹಿನ್ನೆಲೆಯಲ್ಲಿ ಈಗಾಗಲೇ 3 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂತಹದ್ದು. ಈ ಹಿಂದೆ ಬೆಂಗಳೂರಿನ ಹೊರವಲಯ ಭಾಗಗಳಲ್ಲಿ ಕೆಲವೊಂದು ಕಡೆ ಡ್ರಗ್ ಫ್ಯಾಕ್ಟರಿಗಳನ್ನ ನಡೆಸ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ 3 ಜನ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿರುವಂತಹದ್ದು. ಇನ್ನು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾಗಿ ಒಬ್ಬ ಕಳ್ಳನನ್ನ ಹಿಡ್ಕೊಂಡ್ಬಂದು ಅಲ್ಲಿ ಲಂಚವನ್ನ ಪಡೆದು ಆತನನ್ನ ಬಿಟ್ಟು ಕಳಿಸಿರುವಂತ ಪ್ರಕರಣ ಇರಬಹುದು. ಈ ರೀತಿಯಾಗಿ ಸಾಲು ಪ್ರಕರಣಗಳು ಈ ರೀತಿಯಾಗಿ ನಡ್ಕೊಂಡ್ ಬಂದಿರುವಂತಹದ್ದು. ಕಳೆದ 1 ವರ್ಷದಲ್ಲಿ 120ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತೆ ಪೊಲೀಸ್ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿರುವಂತಹ ಕ್ರಮ ಜರುಗಿರುವಂತಹದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಇದು ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂತ ಪರ್ವ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈ ವರ್ಗಾವಣೆ ಲಾಬಿ ಏನಿದೆ, ವರ್ಗಾವಣೆ ಲಾಬಿಯಿಂದ ಇಷ್ಟೆಲ್ಲ ಕ್ರೆಡಿಬಿಲಿಟಿ ಹಾಳಾಗ್ತಾ ಇದೆಯಾ ಪೊಲೀಸರದು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕೆಲವೊಂದು ಕಡೆ ಕಂಡು ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ಈ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಸರಿಯಾಗಿ ಮಾಡೋದಕ್ಕಿಂತ ಮಿಗಿಲಾಗಿ ಅವರು ತಮ್ಮ ಬೇರೆ ಬೇರೆ ಸ್ಟೇಷನ್ಗಳಿಗೆ ವರ್ಗಾವಣೆ ಆಗಬೇಕು ಅಂತಂದ್ರೆ ಅಲ್ಲಿ ಬೇಕಾಗಿರುವಂತಹ ಕಮಿಟ್ಮೆಂಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ಲಾಬಿ ಮಾಡ್ಲಿಕ್ಕೆ ಮಾತ್ರ ನೋಡ್ತಾ ಇರ್ತಾರೆ ಬಿಟ್ರೆ ಬೇರೆ ರೀತಿಯಾದಂತಹ ಕೆಲಸದ ವಿಚಾರವಾಗಿ ಅವರಿಗೆ ಗಮನ ಇರೋಲ್ವಾ ಅನ್ನುವಂತಹದ್ದು ಕೂಡ ಇಲ್ಲೆಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಈ ಎಲ್ಲ ಸಸ್ಪೆಂಡ್ಗಳನ್ನ ಗಮನಿಸ್ತಾ ಇದ್ರೆ ಹೀಗಾಗಿ ಇನ್ನಾದ್ರೂ ಸರ್ಕಾರ, ಗೃಹ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿದೆ. ಈ ರೀತಿಯಾದಂತಹ ಲಾಬಿ ಏನಿದೆ ಅಥವಾ ಕಮಿಟ್ಮೆಂಟ್ಸ್ ಟ್ರಾನ್ಸ್ಫರ್ಸ್ ಏನಿದಾವೆ ಇದನ್ನ ನಿಲ್ಲಿಸುವಂತ ಅತ್ಯಗತ್ಯ ಈಗ ಗೃಹ ಇಲಾಖೆಗೆ ಇದೆ ಅನ್ನುವಂತಹ ಮಾತುಗಳನ್ನ ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳೇ ತಿಳಿಸ್ತಾ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.